ಹಲೋ ಸ್ಟೂಡೆಂಟ್ಸ್, ಈ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಚಾಪ್ಟ್ರಿಂದ ಈಗಾಗಲೇ ಒಂದು 2-3 ವಿಡಿಯೋಗಳನ್ನು ನೀವು ನೋಡಿದ್ದೀರಿ. ಎಸ್ಪೆಷಲಿ ಇದೊಂದು KCET ಮತ್ತು ನೀಟ್ ಮತ್ತು JEE ಲೆವೆಲಿಗೆ ನಿಮ್ಮನ್ನು ತಗೊಂಡೋಗುವ ಪ್ರಯತ್ನ. ಇಲ್ಲಿ ಥಿಯರಿಯನ್ನು ಒಂಚೂರು ನೋಡ್ಕೊಂಡು ಬರಬೇಕು. ನೀವು ಪೂರ್ತಿ ಥಿಯರಿನೇ ಡಿಸ್ಕಸ್ ಮಾಡ್ತಾ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ. ಈಗಾಗಲೇ ನೀವು ಒಂದು ಪಾರ್ಟನ್ನು ನೋಡಿದ್ದೀರಿ, ಒಂದು ಅಥವಾ 2 ಪಾರ್ಟನ್ನು ನೋಡಿದ್ದೀರಿ. ಈಗ ನಾವು ಇವತ್ತೇನು ಡಿಸ್ಕಸ್ ಮಾಡುವಾಗ ಕೇಳಿದರೆ ಇಕ್ವೇಷನ್ ಆಫ್ ಮೋಷನನ್ನು ಡಿಸ್ಕಸ್ ಮಾಡೋಣ. ಸೊ ಅದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ ಮತ್ತು ಹೇಗೆ ಯಾವ್ಯಾವ್ದು ನೆನ್ಪಿಟ್ಕೋಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಇಕ್ವೇಷನ್ ಆಫ್ ಮೋಷನ್ ಫಾರ್ ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಮೋಷನ್ ನಿಮಗೆ ಫ್ಯಾಮಿಲಿಯರ್ ಇದು. V = V0 + AT ಆ್ಯಂಡ್ x = V0t + ½ AT ಸ್ಕ್ವೇರ್, V² = V02² + 2AX. ಇದರಲ್ಲಿ V0 ಅನ್ನೋದು ಇನಿಷಿಯಲ್ ವೆಲಾಸಿಟಿ, V ಅನ್ನೋದು ಫೈನಲ್ ವೆಲಾಸಿಟಿ, A ಅಂದರೆ ಒಂದು ಕಾನ್ಸ್ಟೆಂಟ್ ಎಕ್ಸಲರೇಷನ್ ಅಥವಾ ಯೂನಿಫಾರ್ಮ್ ಎಕ್ಸಲರೇಷನ್ ಅಂತೀವಲ್ಲ ನಾವು. ಸೊ X ಅನ್ನೋದು ಡಿಸ್ಪ್ಲೇಸ್ಮೆಂಟ್. ಓಕೆ, ಇಷ್ಟು ಗೊತ್ತಿರುತ್ತೆ, ಇದು ಗೊತ್ತಿದೆ ನಿಮಗೆ. ನೆಕ್ಸ್ಟ್ T ಅನ್ನೋದು ಟೈಮ್. ಓಕೆ, ಸೊ ಈಗ ಇದರಲ್ಲಿ ಏನಾಗುತ್ತೆ ಕೇಳಿದರೆ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ, ಬಟ್ ಎಲ್ಲೂ ಇತ್ತೀಚೆಗೆ ಬುಕ್ಸಲ್ಲಿ ಅದನ್ನು ಡಿರೈವ್ ಮಾಡಲಿಕ್ಕೆ ಹೋಗೋದಿಲ್ಲ. ಅಂದರೆ ಅದೊಂದು ಯೂಸ್ ಮಾಡಿದರೆ ನಮ್ಗೆ ಈಸಿ ಆಗುತ್ತೆ. ಯಾವುದು? ಡಿಸ್ಟೆನ್ಸ್ ಕವರ್ಡ್ ಇನ್ nth ಸೆಕೆಂಡ್ ಆಫ್ ದ ಮೋಷನ್. ಸೊ ಅದಕ್ಕೆ ನಾವೇನು ಮಾಡುವ ಕೇಳಿದರೆ, ಈಗ ನೋಡಿ, ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಇನ್ ಟೈಮ್ T ಅನ್ನು ಫೈಂಡ್ ಔಟ್ ಮಾಡಬೇಕು ಅಂದ್ಕೊಳ್ಳಿ. ಈಕ್ವೇಷನ್ ನಮ್ಗೆ ರೆಡಿ ಇದೆ. ಸೊ ದಿಸ್ ಈಸ್ X ಇಸ್ ದ ಟೋಟಲ್ ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್. V0 ಇನಿಷಿಯಲ್ ವೆಲಾಸಿಟಿ, T ಟೈಮ್ ½ AT ಸ್ಕ್ವೇರ್, A ಎಕ್ಸಲರೇಷನು, T ಅನ್ನೋದು ಮತ್ತು ಟೈಮೇ ಅದು. ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಟೈಮ್ ಗೊತ್ತಿದೆ, ಇನಿಷಿಯಲ್ ವೆಲಾಸಿಟಿ ಗೊತ್ತಿದೆ, ಎಕ್ಸಲರೇಷನ್ ಗೊತ್ತಿದೆ. ನೀವು ಫೈಂಡ್ ಔಟ್ ಮಾಡ್ತೀರಿ ಏನು, ಇಷ್ಟು ಡಿಸ್ಟೆನ್ಸಲ್ಲಿ ಅದು ಎಷ್ಟು ದೂರ ಹೋಯಿತು, ಇಷ್ಟು ಟೈಮಲ್ಲಿ ಅದು ಎಷ್ಟು ದೂರ ಹೋಯಿತು. ಈಗ 10 ಸೆಕೆಂಡಲ್ಲಿ ಅದು ಕವರ್ ಮಾಡಿರೋ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದರೆ ನಾವು ಈ ಫಾರ್ಮುಲಾ ಹಾಕಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಬಟ್ ನಮಗೆ ಬೇಕಾದ್ದೇನು ಕೇಳಿದರೆ ಡಿಸ್ಟೆನ್ಸ್ ಕವರ್ಡ್ ಇನ್ nth ಸೆಕೆಂಡ್. ಈಗ ಒಂದು 10 ಸೆಕೆಂಡಿನ ಒಂದು ಜರ್ನಿ ಇದೆ ಅಂದ್ಕೊಳ್ಳಿ. ಸೊ ಅದರಲ್ಲಿ ವಾಟ್ ಈಸ್ ದ ಡಿಸ್ಟೆನ್ಸ್ ಕವರ್ಡ್ ಇನ್ ದ 7th ಸೆಕೆಂಡ್ ಆರ್ 9th ಸೆಕೆಂಡ್ ಆರ್ 3rd ಸೆಕೆಂಡ್ ಅಂತ ಕೇಳಿದರೆ ಏನು ಮಾಡೋದು? ಸೊ ಒಂದು ಪ್ರೊಸೀಜರ್ ಗೊತ್ತಿದೆ ನಿಮಗೆ, ಏನು ಮಾಡಬೇಕು. ಈಗ 7th ಕೇಳಿದರೆ ಏನು ಮಾಡಬೇಕು, 8ವರೆಗೆ ಎಷ್ಟು, 7th ಎಷ್ಟು ಡಿಸ್ಟೆನ್ಸ್ ಮೂವ್ ಆಗಿದೆ ಮೈನಸ್ 6ವರೆಗೆ ಎಷ್ಟು ಮೂವ್ ಆಗಿದೆ ಸಬ್ಟ್ರಾಕ್ಟ್ ಮಾಡಿದರೆ ಸಿಕ್ಕತ್ತೆ. ಬಟ್ ಇದಕ್ಕೊಂದು ರೆಡಿಮೇಡ್ ಫಾರ್ಮುಲಾನೇ ಇದೆ. ಓಕೆ, ಸೊ ಅದು ಹೇಗೆ ಅಂದರೆ ಡಿಸ್ಟೆನ್ಸ್ ಕವರ್ಡ್ ಇನ್ n ಸೆಕೆಂಡ್. ನಾನು ಟೋಟಲಿಗೆ n ಅನ್ನೋದನ್ನು ಟೈಮನ್ನು n ಅಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಹೋಗ್ತೇನೆ. ಸೊ ಅದಕ್ಕೆ ನಾನೇನು ಬರೀತೇನೆ, ಎಕ್ಸ್ ಆಫ್ n ಅಂದರೆ ಡಿಸ್ಟೆನ್ಸ್ ಕವರ್ಡ್ ಇನ್ n ಸೆಕೆಂಡ್, 10 ಸೆಕೆಂಡ್ ಅಂದ್ಕೊಳ್ಳೋಣ, ಅಥವಾ 20 ಸೆಕೆಂಡ್. ಸೊ ಫಾರ್ಮುಲಾ ಏನಾಯಿತು, T ಇರೋ ಜಾಗದಲ್ಲಿ n ಬಂತು. ಓಕೆ, ಈಗ ನಾವು ಎಕ್ಸಾಂಪಲಿಗೆ 7th ಸೆಕೆಂಡ್ ಅಂತಿದ್ವಲ್ಲ, ಇಲ್ಲೆಲ್ಲ 7 ಬಂತು. ನೆಕ್ಸ್ಟ್ ಡಿಸ್ಟೆನ್ಸ್ ಕವರ್ಡ್ ಇನ್ n-1 ಸೆಕೆಂಡ್. ನಾವು ಇದನ್ನು 7 ಅಂದ್ಕೊಂಡ್ರೆ ಇದು 6 ಆಗುತ್ತಲ್ವ. ಸೊ ಅವಾಗ ಏನಾಯಿತು ಕೇಳಿದರೆ xn-1 = n ಇದು ಜಾಗದಲ್ಲಿ n-1 ಬಂತು. ಸೊ n ಅನ್ನೋದು ಟೈಮು ನೆನಪಿರಲಿ. ಸೊ n-1 ಹೋಲ್ ಸ್ಕ್ವೇರ್ ಆಯಿತು. ಈಗ ನಮಗೇನು ಬೇಕು ಕೇಳಿದರೆ ಡಿಸ್ಟೆನ್ಸ್ ಕವರ್ಡ್ ಇನ್ nth ಸೆಕೆಂಡ್. ಡಿಫ್ರೆನ್ಸನ್ನು ಅಬ್ಸರ್ವ್ ಮಾಡಿ, ಇದು n ಸೆಕೆಂಡು, ಇದು nth ಸೆಕೆಂಡ್. 7 ಸೆಕೆಂಡ್ಗಳಲ್ಲಿ ಅಥವಾ 10 ಸೆಕೆಂಡಲ್ಲಿ ಎಷ್ಟು ದೂರ ಹೋಗಿದೆ ಅನ್ನೋದು ಬೇರೆ, ಡಿಸ್ಟೆನ್ಸ್ ಕವರ್ಡ್ ಇನ್ ದ 9th ಸೆಕೆಂಡ್ ಅಥವಾ 10th ಸೆಕೆಂಡ್ ಅಂತ ಹೇಳಿದಾಗ ಫಾರ್ಮುಲಾ ಬೇರೆ ಆಗುತ್ತೆ. ಏನು ಮಾಡೋದು ಈಗ? ಇಲ್ಲೇನು ಕೇಳಿದರೆ ನಮಗೆ ಈ ಡಿಸ್ಟೆನ್ಸು n ಸೆಕೆಂಡಲ್ಲಿ ಹೋಗಿರೋ ಡಿಸ್ಟೆನ್ಸ್ ಗೊತ್ತಿದೆ, n-1 ಸೆಕೆಂಡಲ್ಲಿ ಹೋಗಿರೋ ಡಿಸ್ಟೆನ್ಸ್ ಗೊತ್ತಿದೆ. ಸೊ ಹಾಗಾಗಿ ನಮಗೆ ಡಿಸ್ಟೆನ್ಸ್ ಕವರ್ಡ್ ಇನ್ nth ಸೆಕೆಂಡ್ ಅಂತ ಹೇಳಿದರೆ xn - xn-1 ಕರೆಕ್ಟಾ? ಇದಕ್ಕೂ ವ್ಯತ್ಯಾಸ ಇದೆ. ಈ xn ಅನ್ನೋದೇನು, ಡಿಸ್ಟೆನ್ಸ್ ಕವರ್ಡ್ ಇನ್ nth ಸೆಕೆಂಡ್. ಓಕೆ, ಸೊ ನಾವೀಗ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, ವ್ಯಾಲ್ಯೂಸನ್ನು. 2 ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಾಯಿತು. ಓಕೆ, V0n + ½ AN ಸ್ಕ್ವೇರ್ ಮೈನಸ್ V0, ಇದು ಎಲ್ಲ xn-1 ಏನು ಬಂದಿತ್ತು ಅದನ್ನು ಇಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡಬೇಕೀಗ. ಸೊ ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಏನು ಮಾಡ್ತೀರಿ ನೀವು, n-1 ಹೋಲ್ ಸ್ಕ್ವೇರ್ ಇದೆ, ಇದನ್ನು ಎಕ್ಸ್ಪಾಂಡ್ ಮಾಡಿ, n² + 1 - 2n. ಓಕೆ, V0n - V0 ಬ್ರ್ಯಾಕೆಟ್ ಓಪನ್ ಮಾಡಿ. ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫೈ ಮಾಡಿ ಇದನ್ನು. ಸೊ V0n + ½ AN ಸ್ಕ್ವೇರ್ ಮೈನಸ್ ಟೇಕಿಂಗ್ ಇನ್ಸೈಡ್, ಮೈನಸ್ ತಗೊಂಡಾಗ ಇದು ಪ್ಲಸ್ ಇರೋದು ಮೈನಸ್ ಆಯಿತು, ಮೈನಸ್ ಇರೋದು ಪ್ಲಸ್ ಆಯಿತು, ಪ್ಲಸ್ ಇರೋದು ಮೈನಸ್ ಆಯಿತು. ಇದೊಂದು ಬ್ರ್ಯಾಕೆಟ್ ಉಳ್ಕೊಂಡಿದೆಯಲ್ವಾ. ಸೊ ಅದನ್ನು ಸಿಂಪ್ಲಿಫೈ ಮಾಡಿ, ಮೈನಸ್ ಒಳಗಡೆ ಹೋಯಿತು, ½ AN ಸ್ಕ್ವೇರ್ ಮೈನಸ್ ಒಳಗಡೆ ಬಂತು, ½ A/2, ಇದು 1/2 × A/2, ಮೈನಸ್ ಇಂಟು ಮೈನಸ್ ಪ್ಲಸ್, 2 ಕ್ಯಾನ್ಸಲ್ ಆಯಿತು, AN ಉಳ್ಕೊಂತು. ಕರೆಕ್ಟಾ? ಹಾಗಾಗಿ xn = V0 - A/2 + AN ಉಳ್ಕೊಂತು ಲಾಸ್ಟಿಗೆ. ಯಾಕೆ ಹೇಳಿ, ಇದು ಪ್ಲಸ್ ಇದು ಮೈನಸ್ಸು ಕ್ಯಾನ್ಸಲ್ ಆಯಿತು. ಓಕೆ,
ನೆಕ್ಸ್ಟ್ ಎಕ್ಸ್ ಎನ್ ಈಕ್ವಲ್ಸ್ ಟು ವಿ ನಾಟ್ ಮೈನಸ್ ಎ ಬೈ ಟು ಪ್ಲಸ್ ಏನು ಉಳ್ಕೊಂಡಿದ್ದಿಲ್ಲ, ಇದನ್ನು ಏನು ಮಾಡುವಾಗ ಕೇಳಿದರೆ ನಾನು ಎ ಬೈ ಟು ಪ್ಲಸ್ ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿ 2 ಇಂದ ಡಿವೈಡ್ ಮಾಡ್ತೇನೆ ಫಾರ್ ಸಿಂಪ್ಲಿಸಿಟಿ. ಸೊ ದೆನ್ ಯು ವಿಲ್ ಗೆಟ್ ದ ಡಿಸ್ಟೆನ್ಸ್ ಟ್ರಾವಲ್ಡ್ ಇನ್ ಎನ್ ಸೆಕೆಂಡ್ ಎಕ್ಸ್ ಎನ್ ಈಕ್ವಲ್ಸ್ ಟು ವಿ ನಾಟ್ ಪ್ಲಸ್ ಎ ಬೈ ಟು 2n-1. ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಯಾಕೆಂದರೆ ಈ ಒಂದು ಎಕ್ಸ್ಪ್ರೆಷನ್ ಹೇಗೆ ಬಂತು ಅಂತ ನಿಮ್ಗೆ ಹೇಳಿದ್ದೀನಿ ನಾನು. ಇದನ್ನು ನೆನಪಿಟ್ಕೊಳ್ಳಿ, ಯೂಸ್ ಆಗುತ್ತೆ ನಮಗೆ. ಓಕೆ, ಬಟ್ ಯೂಸ್ ಅಂದರೆ ಏನು ಯೂಸ್ ಆಗುತ್ತೆ ನೋಡಿ, ವೆರಿ ಸಿಂಪಲ್. ಸೊ ಈಕ್ವೇಷನನ್ನು ತೆಗೆದುಕೊಳ್ಳೋಣ, ಒಂದು ಪ್ರಾಬ್ಲಮನ್ನು ತೆಗೆದುಕೊಳ್ಳೋಣ. ಎ ಬಾಡಿ ಮೂವಿಂಗ್ ವಿತ್ ಇನಿಷಿಯಲ್ ವೆಲಾಸಿಟಿ 5 ಮೀಟರ್ ಪರ್ ಸೆಕೆಂಡ್ ವಿತ್ ಕಾನ್ಸ್ಟೆಂಟ್ ಎಕ್ಸಲರೇಷನ್ ಆಫ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಕ್ಸಲರೇಷನ್ ಕೊಟ್ಟಿದ್ದಾರೆ, ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ. ಈಗ ನಿಮಗೆ ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ ಇನ್ 1 ಸೆಕೆಂಡ್, ಫಸ್ಟ್ 1 ಸೆಕೆಂಡಲ್ಲಿ ಅದು ಎಷ್ಟು ದೂರ ಹೋಗಿದೆ ಫೈಂಡ್ ಔಟ್ ಮಾಡೋದು ಹೇಗೆ? ಈ ಈಕ್ವೇಷನ್ ಯೂಸ್ ಮಾಡ್ತೀವಿ ನಾವು. ಎಕ್ಸ್ ಈಕ್ವಲ್ಸ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಎಕ್ಸಲರೇಷನ್ ಕೊಟ್ಟಿದ್ದಾರೆ, ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ, ಟಿ 1 ಸೆಕೆಂಡ್. ಸೊ ನಿಮ್ಗೆ ಏನು ಬರುತ್ತೆ ಇದನ್ನು ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ ದ x1 ಅಂತ ಬರೆಯೋಣ, ಅದಕ್ಕೆ 6 ಮೀಟರ್. ಓಕೆ, ಅಂದರೆ 1 ಸೆಕೆಂಡಲ್ಲಿ ಅದು 6 ಮೀಟರ್ ದೂರ ಹೋಗಿದೆ. ನೆಕ್ಸ್ಟ್ ಏನು ಕೇಳಿದರೆ ಡಿಸ್ಟೆನ್ಸ್ ಟ್ರಾವೆಲ್ ಇನ್ 2 ಸೆಕೆಂಡ್, 2 ಸೆಕೆಂಡಲ್ಲಿ ಅದು ಎಷ್ಟು ದೂರ ಹೋಗಿದೆ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಟಿ ಇರೋ ಜಾಗದಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ, ಉಳಿದೆಲ್ಲ ಸೇಮ್ ಹಾಗೆ ಇರುತ್ತೆ. ಸೊ ವಿಲ್ ಗೆಟ್ ದ ಆನ್ಸರ್ x2 ಈಕ್ವಲ್ಸ್ ಟು 14 ಮೀಟರ್. ನೆಕ್ಸ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಇನ್ 3 ಸೆಕೆಂಡ್. 3 ಸೆಕೆಂಡ್ ಅಂದಾಗ ಏನು ಮಾಡೋಣ ನಾವಿಲ್ಲಿ, ಟಿ ಇರೋ ಜಾಗದಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಿ, ಟಿ ಸ್ಕ್ವೇರ್ ಇದೆ ಇಲ್ಲಿ. ಸೊ ವಿಲ್ ಗೆಟ್ ದ ಆನ್ಸರ್ 24 ಮೀಟರ್. ಸೊ ಇಷ್ಟು ಆನ್ಸರ್ ನೋಡಿ, 1 ಸೆಕೆಂಡಲ್ಲಿ 6 ಮೀಟರು, 2 ಸೆಕೆಂಡಲ್ಲಿ 14 ಮೀಟರು, 3 ಸೆಕೆಂಡಲ್ಲಿ 24 ಮೀಟ್ರ್ ಹೋಗಿದೆ. ಓಕೆ, ಹಾಂ, ಇದೇನು ಕೇಳಿದರೆ ಒಂದು ಪಾತ್ ಇದೆ ಅಂದ್ಕೊಳ್ಳಿ. ಫಸ್ಟು 6 ಮೀಟರ್ ಹೋಯಿತು ಫಸ್ಟ್ ಸೆಕೆಂಡಲ್ಲಿ, 2 ಸೆಕೆಂಡ್ಗಳಲ್ಲಿ 14 ಮೀಟ್ರು. ನೋಡಿ 2 ಟೈಮ್ ನೋಡಿ 2 ಸೆಕೆಂಡ್ಗಳಲ್ಲಿ. ಓಕೆ, 3 ಸೆಕೆಂಡ್ಗಳಲ್ಲಿ 24 ಮೀಟರ್ ಹೋಗಿದೆ. ಸೊ ದಿಸ್ ಈಸ್ ದ ಆ್ಯಕ್ಚುಲಿ ವಿ ಗಾಟ್ x1, x2, x3 ಅನ್ನೋದು ಏನು ಹೇಳುತ್ತೆ, ಇನಿಷಿಯಲ್ ಪೊಸಿಷನಿಂದ ಅದು ಎಷ್ಟು ದೂರ ಹೋಗಿದೆ ಅನ್ನೋದನ್ನು ಹೇಳುತ್ತೆ. ಈಗ ನನಗೇನು ಬೇಕು ಕೇಳಿದರೆ ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ದ 3rd ಸೆಕೆಂಡ್. ಈ 3rd ಸೆಕೆಂಡಲ್ಲಿ ಅದು ಎಷ್ಟು ದೂರ ಹೋಗಿದೆ. ಸೊ ಇಲ್ಲಿ ನೋಡಿ, ಈ ಎರೋಸ್ ನೋಡಿದರೆ ಗೊತ್ತಾಗುತ್ತೆ, ಇಲ್ಲಿಂದ ಇಷ್ಟು ಮಾತ್ರ 3rd ಸೆಕೆಂಡಲ್ಲಿ ಹೋಗಿರುವಂಥದ್ದು. ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡೋಣ ನಾವು, ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ, ಎಕ್ಸಲರೇಷನ್ ಕೊಟ್ಟಿದ್ದಾರೆ ಅಲ್ವಾ ಕೇಳುವಾಗ. ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ ಇನ್ 3rd ಸೆಕೆಂಡ್ ಅಂತ ಹೇಳಿದ್ರೆ ಏನು ಮಾಡುವ ನಾವು, n=3. ಯಾವ ಎಕ್ಸ್ಪ್ರೆಷನಿಗೆ, ಈ ಎಕ್ಸ್ಪ್ರೆಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ವಿ ನಾಟ್ 5 ಇದೆ, ಎಕ್ಸಲರೇಷನ್ 2 ಇದೆ, n=3 ಇದೆ. ಸೊ ಸಿಂಪ್ಲಿಫೈ ಮಾಡಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ ಮೇಲೆ ಸೊ ಯು ವಿಲ್ ಗೆಟ್ ದ ಆನ್ಸರ್ 10 ಮೀಟರ್. ಕರೆಕ್ಟ್ ಇದೆಯಾ ಇಲ್ಲಿ ನೋಡಿ, ಇದು 24 ಮೀಟರ್ ಬಂದಿದೆ, ಇದು 14 ಮೀಟರ್, 14 ಇಲ್ಲಿಂದ 24ಗೆ ಎಷ್ಟು 10 ಮೀಟರ್. ಕರೆಕ್ಟ್, ನಮ್ಮ ಆನ್ಸರ್ ಕರೆಕ್ಟ್ ಇದೆ. ಸೊ ಫಾರ್ಮುಲಾ ಇಸ್ ವ್ಯಾಲಿಡ್. ಯಾಕೆಂದರೆ ಈ ಫಾರ್ಮುಲನ್ನು ನೆನ್ಪಿಟ್ಕೊಂಡ್ರೆ ಭಾಳ ಈಸಿಯಾಗಿ ಕೆಲವು ಸಂದರ್ಭದಲ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಕೇಳಿದರೆ ಇಕ್ವೇಷನ್ ಆಫ್ ಮೋಷನ್ ಫಾರ್ ಎ ಫ್ರೀಲಿ ಫಾಲಿಂಗ್ ಬಾಡಿ ಅಂಡರ್ ಗ್ರಾವಿಟಿ. ಹಾಂ, ಈಗ ಗ್ರಾವಿಟಿಗೆ ಏನಾಗುತ್ತೆ, ಇದೇ ಕೈನೆಮೆಟಿಕ್ ಇಕ್ವೇಷನ್ಸನ್ನು ನಾವು ವರ್ಟಿಕಲ್ ಡೈರೆಕ್ಷನ್ ಅಂದರೆ ಫ್ರೀ ಫಾಲ್ ಅಥವಾ ಗ್ರಾವಿಟಿ ಅಂಡರ್ ಫಾಲ್ ಆಗ್ತಾಯಿದ್ರೆ ಅವಾಗ ಏನಾಗುತ್ತೆ ಅನ್ನುವಂಥದ್ದು. ಸೊ ಯೂಶ್ವಲಿ ಇಕ್ವೇಷನ್ ಎ ಇರೋ ಜಾಗದಲ್ಲಿ ಜಿ ಬರುತ್ತೆ, ಎಕ್ಸ್ ಇರೋ ಜಾಗದಲ್ಲಿ ಎಚ್ ಅನ್ನೋದು ಹೈಟು ನೋಡಿ, ಎ ಮತ್ತು ಎಕ್ಸ್ ಇರೋ ಜಾಗದಲ್ಲಿ ಜಿ ಮತ್ತು ಎಚ್ ಬರುತ್ತೆ. ಸೊ ಇಕ್ವೇಷನ್ ಇಸ್ ವೆರಿ ಸಿಂಪಲ್, ನಿಮಗೆ ಅರ್ಥ ಆಗುತ್ತೆ ಇದು. ಸೊ A=G ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಫ್ರೀ ಫಾಲ್ ಅಂದಾಗೇನು ವರ್ಟಿಕಲಿ ಡೌನ್ ಮಾಡಿ. ಅಂಥ ಸಂದರ್ಭದಲ್ಲಿ ಇನ್ನೊಂದು ಕಂಡೀಷನ್ ಇರುತ್ತಲ್ವ, ಫ್ರೀ ಫಾಲ್ ಅನ್ನೋದು ಯಾವಾಗ, ಸೊ ಇಟ್ ಈಸ್ ಡ್ರಾಪ್ಡ್ ನಾಟ್ ಥ್ರೋನ್, ಸಿಂಪ್ಲಿ ಕೈಯಿಂದ ಬಿತ್ತು ಅಂದ್ಕೊಳ್ಳಿ. ಹಾಗಾದರೆ ಏನರ್ಥ ಕೇಳಿದರೆ ಇನಿಷಿಯಲ್ ವೆಲಾಸಿಟಿ ಇಸ್ 0 ಅಲ್ವಾ. ಫಾರ್ ಫ್ರೀ ಫಾಲಿಗೆ ಏನಾಗುತ್ತೆ ನೋಡಿ, ಇನಿಷಿಯಲ್ ವೆಲಾಸಿಟಿ V0=0. ಹಾಗಾಗಿ V0 ಅನ್ನೆಲ್ಲ ತೆಗೆದುಬಿಡಿ ಇರೋ ಜಾಗದಲ್ಲಿ, V0 ಜೊತೆ ಏನಿದೆ ಅವೆಲ್ಲ 0 ಸಬ್ಸ್ಟಿಟ್ಯೂಟ್ ಮಾಡಿ. ಆವಾಗ ನಿಮ್ಗೆ ಇಕ್ವೇಷನ್ ಏನು ಸಿಗುತ್ತೆ, V=G × T, H=12 GT² ಆ್ಯಂಡ್ V² 2GH. ಸೊ ಈ ಎಕ್ಸ್ಪ್ರೆಷನ್ಗಳು ಭಾಳ ಹೆಲ್ಪ್ ಆಗುತ್ತೆ. ಏನು ಕೇಳಿದರೆ ನಮಗೆ ಹೈಟನ್ನು ಫೈಂಡ್ ಔಟ್ ಮಾಡಿ, ವೆಲಾಸಿಟಿ ಕೊಟ್ಟಿದ್ದಾರೆ, ಫೈನಲ್ ವೆಲಾಸಿಟಿ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಗೊತ್ತಿದೆ ಅಂದ್ಕೊಳ್ಳಿ, ಅಥವಾ ಟೈಮನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತಾರೆ. ವಾಟ್ ಈಸ್ ದ ಟೈಮ್ ರಿಕ್ವೈರ್ಡ್ ಟು ಫಾಲ್ ಟು ದ ಗ್ರೌಂಡ್ ಅಂತ ಹೇಳ್ತಾರೆ. ಸೊ ಅಲ್ಲೆಲ್ಲ ನಮ್ಗೆ ಏನಾಗುತ್ತೆ ಕೇಳಿದರೆ ಈ ಇಕ್ವೇಷನ್ಗಳು ಹೆಲ್ಪ್ ಆಗ್ತವೆ. ಓಕೆ, ನೆಕ್ಸ್ಟ್ ಇದನ್ನು ನಾವು ಈಗ ಜಸ್ಟ್ ನೋಡ್ಕೊಬಂದ್ವಲ್ಲ, ಡಿಸ್ಟೆನ್ಸ್ ಕವರ್ಡ್ ಇನ್ nth ಸೆಕೆಂಡ್ ಅಂದಾಗ, ಸೊ ದಟ್ ಈಸ್ xn = ಸೇಮ್ ಫಾರ್ಮುಲಾ, ಎ ಇರೋ ಜಾಗದಲ್ಲಿ ಜಿ ಆಗುತ್ತೆ. ಇನ್ನು xn ಅಂತಲೇ ಇಟ್ಕೊಂಡ್ಬಿಟ್ಟಿದ್ದೀವಲ್ಲ ನಾವು, hn ಅಂತ ಇಟ್ಕೋಬೋದು ಬೇಕಾದರೆ. ಸೊ ಫಾರ್ ಫ್ರೀ ಫಾಲಿಗೆ ಏನಾಗುತ್ತೆ, V0 0 ಆಗುತ್ತೆ. ಹಾಗಾಗಿ G/2 2n-1 ಎಕ್ಸ್ಪ್ರೆಷನ್ ಸಿಗುತ್ತೆ ನಮಗೆ. ಕರೆಕ್ಟಾ? ಓಕೆ. ಎನ್ ಆಬ್ಜೆಕ್ಟ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್, ಮೇಲೆ ಎಸೆದ್ರಿ ನೀವು ಏನೋ ಒಂದನ್ನು,
ಮೇಲೆ ಎಸಿಬೇಕಂದ್ರೆ ಒಂದು ಇನಿಷಿಯಲ್ ವೆಲಾಸಿಟಿ ಇರಬೇಕು. ಹಾಗಾಗಿ ಈ ಕಂಡೀಷನ್ನಲ್ಲಿ ಇನಿಷಿಯಲ್ ವೆಲಾಸಿಟಿ 0 ಅಲ್ಲ, ಬಟ್ ಫೈನಲ್ ವೆಲಾಸಿಟಿ 0. ಯಾಕೆಂದರೆ ಫೈನಲ್ ಆಗೋದೇ ವೆಲಾಸಿಟಿ 0 ಆಗೋದ್ರಿಂದ ಹೋಗ್ತಾ ಅದರ ವೆಲಾಸಿಟಿ ಡಿಕ್ರೀಸ್ ಆಗ್ತಾ 0 ಆಗಿಬಿಡುತ್ತೆ. ಇನ್ನೊಂದು 0 ಆಗ್ಲಿಕ್ಕೆ ರೀಸನ್ ಯಾರು ಕೇಳಿದ್ರೆ ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನಾಗ್ತಾ ಇರುತ್ತೆ, ಇದು ಡೌನ್ವರ್ಡ್ ಆ್ಯಕ್ಟ್ ಆಗ್ತಾ ಇರುತ್ತೆ, ನಮ್ಮ ಡಿಸ್ಪ್ಲೇಸ್ಮೆಂಟಿಗೆ ಅಪೋಸಿಟಾಗಿ ಆ್ಯಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಜಿಯನ್ನು ನೆಗೆಟಿವ್ ಅಂತ ತಗೋತೀವಿ. ಓಕೆ, ಈಗ ಇಕ್ವೇಷನ್ ಏನಾಯಿತು, ವಿ ಈಕ್ವಲ್ಸ್ ಟು v0 ಪ್ಲಸ್ AT ಇರೋದು, ಫೈನಲ್ ವೆಲಾಸಿಟಿ 0, ಇನಿಷಿಯಲ್ ವೆಲಾಸಿಟಿ ಇದೆ ಮೈನಸ್ GT ಆಯಿತು. ಸೊ ಹಾಗಾಗಿ v0 ಈಕ್ವಲ್ಸ್ ಟು G ಇಂಟು T. ನೀವು ಇದನ್ನು ಇನಿಷಿಯಲ್ ವೆಲಾಸಿಟಿನೂ ಕ್ಯಾಲ್ಕುಲೇಟ್ ಮಾಡ್ಬೋದು, ಎಷ್ಟು ಟೈಮ್ವರೆಗೆ ಅದು ಮೇಲಕ್ಕೆ ಹೋಗ್ಲಿಕ್ಕೆ ತಗೊಂತು ಅಂತ ಗೊತ್ತಾದರೆ ನಾವು ಫೈಂಡ್ ಔಟ್ ಮಾಡ್ಬೋದು. ಅಥವಾ ನಿಮಗೆ ಇನಿಷಿಯಲ್ ವೆಲಾಸಿಟಿ ಗೊತ್ತಿದೆ, G ಗೊತ್ತಿದೆ, ಎಷ್ಟು ಟೈಮ್ ಬೇಕು ಟೈಮನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇಕ್ವೇಷನ್ x ಈಸ್ ಈಕ್ವಲ್ ಟು v0 t ಪ್ಲಸ್ ಹಾಫ್ AT ಸ್ಕ್ವೇರು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ h v0 t ನೆನಪಿರಲಿ, ಇನಿಷಿಯಲ್ ವೆಲಾಸಿಟಿ 0 ಅಲ್ಲ, ಮೈನಸ್ ಹಾಫ್ GT ಸ್ಕ್ವೇರ್. ಇಕ್ವೇಷನ್ ಹಾಗೆ ಇರುತ್ತೆ, ಕರೆಕ್ಟಾ? ಓಕೆ, ಈ ಇಕ್ವೇಷನ್ ಏನಾಗುತ್ತೆ, v ಸ್ಕ್ವೇರ್ ಈಕ್ವಲ್ಸ್ ಟು v0 ಸ್ಕ್ವೇರ್ ಪ್ಲಸ್ 2ax. ಇಲ್ಲಿ ಫೈನಲ್ ವೆಲಾಸಿಟಿ 0, ಹಾಗಾಗಿ v0 ಸ್ಕ್ವೇರ್ ಮೈನಸ್ 2gh. ನಾವು ಇದನ್ನು ಈಚೆ ತಗೊಂಡ್ರೆ v0 ಸ್ಕ್ವೇರ್ ಈಕ್ವಲ್ಸ್ ಟು 2gh. ಸೊ ಇಷ್ಟು ಇಕ್ವೇಷನ್ಗಳು ನಮಗೆ ತುಂಬ ಹೆಲ್ಪ್ ಆಗುವಂಥದ್ದು. ಓಕೆ, ಈಗ ನಾವು ಪ್ರಾಬ್ಲಮ್ಗೆ ಬರೋಣ. ಎ ಬಾಡಿ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಆ್ಯಂಡ್ ಮೂವ್ಸ್ ವಿತ್ ಎ ಕಾನ್ಸ್ಟೆಂಟ್ ಎಕ್ಸಲರೇಷನ್ ಫಾರ್ ಟಿ ಅನ್ನೋದು ಟೈಮ್. ಇಟ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ x1 ಇನ್ ದ ಫಸ್ಟ್ ಹಾಫ್ ಆಫ್ ದ ಟೈಮ್ ಆ್ಯಂಡ್ x2 ಇನ್ ದ ನೆಕ್ಸ್ಟ್ ಹಾಫ್ ಆಫ್ ದ ಟೈಮ್. ದೆನ್ ನೋಡಿ, ಇದು ನಾನು ನಿಮಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ, ಬಟ್ ಅದರ ಹಿಂದೆ ಒಂದು ಕಾನ್ಸೆಪ್ಟ್ ಇದೆ. ಈ ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ಸ್ಗಳು ವ್ಯಾಲ್ಯೂಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ, ಒಂದಲ್ಲ ಒಂದು ಕೇಳ್ತಾ ಇರ್ತಾರೆ. ಬಟ್ ಇದು ನಿಮ್ಗೆ ಸಾಲ್ವ್ ಮಾಡೋಕ್ಕೆ ಬಂದರೆ ಯಾವುದೇ ರೀತಿ ಕೇಳಿದ್ರು ಕೂಡ ಅದಕ್ಕೆ ನೀವು ಆನ್ಸರನ್ನು ಕರೆಕ್ಟಾಗಿ ಗೆಸ್ ಮಾಡ್ತೀರಾ. ಆಪ್ಷನ್ಸ್ ಈ ರೀತಿ ಇದೆ. ಓಕೆ, ಸೊ ನಮ್ಮ ಕರೆಕ್ಟ್ ಆನ್ಸರ್ ಯಾವುದು ಅಂತ ನೋಡೋಣ. ಇಲ್ಲಿ ಬಾಡಿ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂದಿದ್ದಾರೆ, ಹಾಗಾಗಿ ಇನಿಷಿಯಲ್ ವೆಲಾಸಿಟಿ ಈಕ್ವಲ್ಸ್ ಟು 0 ಫಾರ್ ಫಸ್ಟ್ ಹಾಫ್ ಅಂತ ಹೇಳಿದಾಗ ಟೈಮ್ ಟಿ ಅನ್ನೋದು ಟೋಟಲ್ ಜರ್ನಿಗೆ, ಹಾಗಾಗಿ ಫಸ್ಟ್ ಹಾಫ್ ಅಂದಾಗ ಏನಾಯಿತು t/2. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿ x ಈಕ್ವಲ್ಸ್ ಟು v0 t ಪ್ಲಸ್ ಹಾಫ್ AT ಸ್ಕ್ವೇರಲ್ಲಿ ವ್ಯಾಲ್ಯೂಸ್ ಏನು ಬರುತ್ತೆ ನಿಮಗೆ. ಸೊ x1 ಅಂತ ತಗೊಳ್ಳೋಣ, ಯಾಕೆಂದರೆ ಫಸ್ಟ್ ಹಾಫ್ ಆಫ್ ದ ಜರ್ನಿ. ಸೊ ಇನಿಷಿಯಲ್ ವೆಲಾಸಿಟಿ 0, ಎಕ್ಸಲರೇಷನ್ ಇಂಟು t ಇರೋ ಜಾಗದಲ್ಲಿ t/2. ಸೊ ವಿಲ್ ಗೆಟ್ ದ ಆನ್ಸರ್ x1 ಈಕ್ವಲ್ಸ್ ಟು a ಇಂಟು t ಸ್ಕ್ವೇರ್ ಡಿವೈಡ್ ಬೈ 8. ಓಕೆ, ಫೈನ್. ನೆಕ್ಸ್ಟ್ ಹಾಫ್ ಆಫ್ ದ ಜರ್ನಿ ಮಾಡಲಿಕ್ಕೆ ಸಾಧ್ಯವೇ ನಮ್ಮ ಹತ್ರ? ಇಲ್ಲ, ಯಾಕೆಂದರೆ ಇನಿಷಿಯಲ್ ವೆಲಾಸಿಟಿ ಗೊತ್ತಿಲ್ಲ. ಫಸ್ಟ್ ಹಾಫ್ ಆಫ್ ದ ಜರ್ನಿಯ ಫೈನಲ್ ವೆಲಾಸಿಟಿ ನಮ್ಗೆ ಇನಿಷಿಯಲ್ ವೆಲಾಸಿಟಿ ಆಗುತ್ತೆ. ಇಲ್ಲ, ಆ ಥರ ಮಾಡಲಿಕ್ಕೆ ನಮ್ಗೆ ಚಾನ್ಸ್ ಕಡಿಮೆ ಇದೆ ಅಲ್ವಾ? ಸೊ ಹಾಗಾಗಿ ನಾವೇನು ಮಾಡುವ, ಈಗ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಟೈಮ್ ಟಿಯನ್ನು ಫೈಂಡ್ ಔಟ್ ಮಾಡ್ಬೋಣ. ಆ್ಯಕ್ಚುಲಿ ಎಷ್ಟು ದೂರ ಹೋಗಿದೆ ಅದು ಈ ಟೈಮಲ್ಲಿ ಅನ್ನುವಂಥದ್ದು. ಸೊ ಇದೇ ಎಕ್ಸ್ಪ್ರೆಷನ್ ಯೂಸ್ ಮಾಡ್ಕೊಳ್ಳೋಣ. ನಮಗೇನು ಸಿಗುತ್ತೆ, v0 t 0 ಆಗುತ್ತೆ, ಯಾಕೆಂದರೆ ಇನಿಷಿಯಲ್ ವೆಲಾಸಿಟಿ ಇಸ್ 0. ಸೊ ವಿಲ್ ಗೆಟ್ ಹಾಫ್ AT ಸ್ಕ್ವೇರ್. ಸೊ ಇದು ಏನು ಕೇಳಿದರೆ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್, ಪೂರ್ತಿ ಹೋಗಿರುವಂಥ ದೂರ. ಅರ್ಧದ್ದು ಸಿಕ್ಕಿದೆ ನಮಗೆ, ಪೂರ್ತಿ ಇಲ್ಲಿದೆ. ಸೊ ನಮಗೆ ಸೆಕೆಂಡ್ ಹಾಫಲ್ಲಿ ಅದು ಎಷ್ಟು ದೂರ ಹೋಗಿದೆ ಅನ್ನೋದು ಫೈಂಡ್ ಔಟ್ ಮಾಡೋದು ಈಸಿ ಆಗೋಯಿತು, ಯಾಕೆಂದರೆ ಇದು ಟೋಟಲ್ ಡಿಸ್ಟೆನ್ಸ್ ಮೈನಸ್ ಫಸ್ಟ್ ಹಾಫ್. ಸೊ ಹಾಗೆ ಮಾಡಿದರೆ ನಮಗೆ ಸೆಕೆಂಡ್ ಹಾಫಲ್ಲಿ ಅದು ಎಷ್ಟು ದೂರ ಹೋಗಿದೆ ಅನ್ನೋದು ಸಿಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸನ್ನೆಲ್ಲ. ಹಾಫ್ AT ಸ್ಕ್ವೇರ್ ಅನ್ನೋದು ಟೋಟಲ್ ಡಿಸ್ಟೆನ್ಸು, AT ಸ್ಕ್ವೇರ್ ಬೈ 8 ಅನ್ನೋದು ಹಾಫ್ ಟೈಮಲ್ಲಿ ಹೋಗಿರೋ ಡಿಸ್ಟೆನ್ಸು, ಉಳಿಯೋದೆಷ್ಟು 3AT ಸ್ಕ್ವೇರ್ ಬೈ 8. ಸೊ AT ಸ್ಕ್ವೇರ್ ಬೈ 8 ಅನ್ನೋದು x1 ಆಗಿರೋದ್ರಿಂದ 3 ಇಂಟು x1. ಸೊ 3 ಟೈಮ್ಸ್ x1 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್, a particle starting with certain initial velocity and uniform acceleration covers a distance of 12 meter in first 3 seconds, distance of 30 meter in the next 3 seconds, the initial velocity of the particle. ಸೊ ಹೀಗೆ ಎರಡು ಏನಾಗಿದೆ, ಟೈಮ್ ಇಂಟರ್ವಲ್ ಸೇಮ್ ಇದೆ, ಡಿಸ್ಟೆನ್ಸ್ ಬೇರೆ ಬೇರೆ ಇದೆ, ಯಾಕೆಂದರೆ ಇದು ಎಕ್ಸಲರೇಟೆಡ್ ಮೋಷನ್. ನಿಮಗೆ ಇನಿಷಿಯಲ್ ವೆಲಾಸಿಟಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ಸ್ಗಳು ಈ ರೀತಿ ಇವೆ. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಓಕೆ, ಸೊ ಫಸ್ಟ್ ಡಿಸ್ಟೆನ್ಸು 12 ಮೀಟರು, ಅದಕ್ಕೆ ಟೈಮು 3 ಸೆಕೆಂಡ್ ತೊಗೊಂಡಿದೆ. ಸೆಕೆಂಡ್ ಡಿಸ್ಟೆನ್ಸು 30 ಮೀಟರು, ಅದಕ್ಕೆ ಟೈಮು 3 ಸೆಕೆಂಡೇ ತೊಗೊಂಡಿದೆ. ಓಕೆ, ಟೋಟಲ್ ಡಿಸ್ಟೆನ್ಸ್ ಎಷ್ಟು ಹಾಗಾದರೆ? ಇದು 12 ಮೀಟ್ರ್ ಇಲ್ಲಿ ಹೋಗಿದೆ, ಇಲ್ಲಿ 30 ಮೀಟ್ರ್ ಹೋಗಿದೆ, ಸೊ 42 ಮೀಟರ್. ಟೋಟಲ್ ಟೈಮ್ ಎಷ್ಟು ಹಾಗಾದರೆ? t1 ಪ್ಲಸ್ t2 6 ಸೆಕೆಂಡ್. ಫೈನ್, ನಮಗೆ ಟೋಟಲ್ ಡಿಸ್ಟೆನ್ಸ್ ಸಿಕ್ತು, ಟೋಟಲ್ ಟೈಮ್ ಸಿಕ್ಕಿದೆ. ನಾವೇನು ಮಾಡುವ ಈಗ? ಫಾರ್ ಫಸ್ಟ್ ಜರ್ನಿಗೆ ಹೋದರೆ ನಮಗೆ ಇನಿಷಿಯಲ್ ವೆಲಾಸಿಟಿ ಇದೆ v0 t ಪ್ಲಸ್ ಹಾಫ್ AT ಸ್ಕ್ವೇರ್. ಸೊ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದರೆ x ಅನ್ನೋದು 12 ಅಲ್ವಾ, 12 ಮೀಟ್ರ್ ಹೋಗಿದೆ. ಅದು v0 ಫೈಂಡ್ ಔಟ್ ಮಾಡಬೇಕು, ಟೈಮ್ 3 ಸೆಕೆಂಡು, ಹಾಫ್ a ಇಂಟು t ಸ್ಕ್ವೇರ್ 3 ಸ್ಕ್ವೇರ್ ಆಯಿತು.
ಓಕೆ, ಸೊ ದಿಸ್ ಈಸ್ 12 ಈಕ್ವಲ್ಸ್ ಟು 3v0 ಪ್ಲಸ್ 9/2 ಎ ಅಂತ ಗೊತ್ತಾಯ್ತು ನಮಗೆ. ಫಾರ್ ಟೋಟಲ್ ಜರ್ನಿ ಅಂತ ಹೋದಾಗ ನಮ್ಗೆ ಏನಾಗುತ್ತೆ, ಟೋಟಲ್ ಡಿಸ್ಟೆನ್ಸ್ ಎಷ್ಟು 42 ಮೀಟರು, ಇನಿಷಿಯಲ್ ವೆಲಾಸಿಟಿ ಗೊತ್ತಿಲ್ಲ, ಟೈಮು 6 ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೊ 6 ಸ್ಕ್ವೇರ್ ಈಸ್ 36. ಓಕೆ, ಇಲ್ಲಿ ಮತ್ತೆ ಸ್ಕ್ವೇರ್ ಬಂದಿದೆ, ಅದನ್ನು 36 ಅಂತ ತಗೊಳ್ಳಿ, 6 ಸ್ಕ್ವೇರ್. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ ಈಕ್ವೇಷನನ್ನು ಸಿಂಪ್ಲಿಫೈ ಮಾಡಿದರೆ ಸೊ 42 ಈಕ್ವಲ್ಸ್ ಟು 6v0 ಪ್ಲಸ್ ಏನಾಗಿದೆ 18a ಅಂತ ಬಂದಿದೆ, ಪ್ಲಸ್ 18a. ಓಕೆ, ಸೊ ನೆಕ್ಸ್ಟು ನಾವೇನು ಮಾಡುವ, ವಾಪಸ್ ಈ ಪ್ರಾಬ್ಲಮಿಗೆ ಬರೋಣ. ಸೊ ಇಲ್ಲಿ ನಮಗೆ ಸಿಕ್ಕಿರೋದು ಏನೇನು, ಫಸ್ಟ್ ಜರ್ನಿಯಲ್ಲಿ ಈ ಈಕ್ವೇಷನ್ ಸಿಕ್ಕಿದೆ, ಸೆಕೆಂಡ್ ಜರ್ನಿಯಲ್ಲಿ ಈ ಈಕ್ವೇಷನ್ ಸಿಕ್ಕಿದೆ. ಸೊ 2 ಇಕ್ವೇಷನ್ ಇದೆಯಲ್ಲ, ಇದನ್ನು ಸಾಲ್ವ್ ಮಾಡ್ಬೋದು ನಾವು, ಲೀನಿಯರ್ ಇಕ್ವೇಷನ್. ಅದಕ್ಕೇನು ಮಾಡುವ, ಈ ಇಕ್ವೇಷನ್ಗೆ 2 ಇಂದ ಮಲ್ಟಿಪ್ಲೈ ಮಾಡುವ. ಸೊ 2 ಇಂದ ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ, 24, 6v0 ಪ್ಲಸ್ 9a, ಕರೆಕ್ಟಾ? ಇದನ್ನು ಸಬ್ಟ್ರ್ಯಾಕ್ಟ್ ಮಾಡ್ಬೋದು. ಈಗ ಸಬ್ಟ್ರ್ಯಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ, 18 ಈಕ್ವಲ್ಸ್ ಟು 0 ಪ್ಲಸ್ 9a. ಸೊ ನಮಗೇನು ಸಿಕ್ತು, ಎಕ್ಸಲರೇಷನ್ ಸಿಕ್ತು 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತೇಳಿ. ನಮ್ಗೆ ಕೇಳಿರೋದೇನು, ಇನಿಷಿಯಲ್ ವೆಲಾಸಿಟಿ. ಸೊ ಎಕ್ಸಲರೇಷನ್ ವ್ಯಾಲ್ಯೂವನ್ನು ತಂದು ಯಾವುದಾದ್ರೂ ಒಂದು ಇಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ, 12 ಈಕ್ವಲ್ಸ್ ಟು 3v0 ಪ್ಲಸ್ 9/2a ಇದೆ. ಸೊ ಅಲ್ಲಿ ಎಕ್ಸಲರೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಯ್ತದು, 2 ಕ್ಯಾನ್ಸಲ್ ಆಯಿತು, 9 ಉಳ್ಕಂತು. ಸೊ v0 ಈಕ್ವಲ್ಸ್ ಟು ಸಾಲ್ವ್ ಮಾಡಿದರೆ ಬರುತ್ತಲ್ವ ನಿಮಗೆ, 9 ಉಳ್ಕೊಳ್ಳುತ್ತೆ, 12 ಮೈನಸ್ 9 ಇಸ್ 3 ಆ್ಯಂಡ್ v0 ಈಕ್ವಲ್ಸ್ ಟು 3/3. ಸೊ ದಟ್ ಈಸ್ 1 ಮೀಟರ್ ಪರ್ ಸೆಕೆಂಡ್. 1 ಮೀಟರ್ ಪರ್ ಸೆಕೆಂಡ್ ಎಲ್ಲಿದೆ, ಇಲ್ಲಿದೆ ಅಲ್ವಾ? ಸೊ ದಿಸ್ ಈಸ್ ದ ಕರೆಕ್ಟ್. ಓಕೆ, ನೆಕ್ಸ್ಟ್ ಒಂದು ಏನು ಕೇಳಿದರೆ, 2 bullets ಆರ್ ಫೈರ್ಡ್ ಸೈಮಲ್ಟೇನಿಯಸ್ಲಿ ಹಾರಿಜಾಂಟಲಿ ಆ್ಯಂಡ್ ವಿತ್ ಡಿಫರೆಂಟ್ ಸ್ಪೀಡ್ಸ್ ಫ್ರಮ್ ದ ಸೇಮ್ ಪ್ಲೇಸ್. ವಿಚ್ ಬುಲೆಟ್ ವಿಲ್ ಹಿಟ್ ದ ಗ್ರೌಂಡ್ ಫಸ್ಟ್? ನೋಡಿ, ಇದನ್ನು ಸೈನ್ಸ್ ಮಕ್ಕಳಲ್ಲದೆ ಬೇರೆ ಯಾರಿಗೆ ಕೇಳಿದ್ರು ಬೇರೆ ಆನ್ಸರೇ ಬರುತ್ತೆ. ಆಪ್ಷನ್ಸ್ ಏನು ಅಂದರೆ, ಫಾಸ್ಟರ್ ಒನ್ ಡಿಪೆಂಡ್ಸ್ ಆನ್ ದೇರ್ ಮಾಸ್, ದ ಸ್ಲೋವರ್ ಒನ್ ಬೋತ್ ವಿಲ್ ರೀಚ್ ಸೈಮಲ್ಟೇನಿಯಸ್ಲಿ. ಸೊ ಇದು ಇರೋದು ಒಂದೇ ಕಾನ್ಸೆಪ್ಟ್. ಏನು, ಈಗ ಒಂದು ಹೈಟ್ ಇದೆ ಅಂದ್ಕೊಡಿ, ಆ ಹೈಟಲ್ಲಿ ಗನ್ ಇಟ್ಕೊಂಡು 2 ಬುಲೆಟನ್ನು ಫೈರ್ ಮಾಡ್ತಾರೆ ಸೈಮಲ್ಟೇನಿಯಸ್ಲಿ, ಒಟ್ಟಿಗೆ ಒಂದೇ ಸರಿ. ಅದ್ರ ಕಂಡೀಷನ್ ಏನು ಅಂದರೆ, ವಿತ್ ಡಿಫ್ರೆಂಟ್ ಸ್ಪೀಡ್, ಒಂದು ಸ್ಲೋ ಇನ್ನೊಂದು ಫಾಸ್ಟ್ ಅನ್ನಂಗೆ ಆಯಿತು. ಸೊ ಹೀಗೆ ಫೈರ್ ಮಾಡಿದಾಗ ಅದು ಬಂದು ರೀಚ್ ಆಯಿತು ಗ್ರೌಂಡಿಗೆ. ಕೇಳಿರೋದೇನು, ವಿಚ್ ಬುಲೆಟ್ ವಿಲ್ ಹಿಟ್ ದ ಗ್ರೌಂಡ್ ಫಸ್ಟ್, ಯಾವುದು ನೆಲಕ್ಕೆ ಬಂದು ಬೀಳುತ್ತೆ ಒಂದೇ ಸರಿ, ಅಥವಾ ಯಾವುದು ಫಸ್ಟ್ ಬೀಳುತ್ತೆ, ಫಾಸ್ಟರ್ ಒನ್ನ, ಸ್ಲೋವರ್ ಒನ್ನ, ಅಥವಾ ಈ ಮಾಸ್ ಮೇಲೆ ಡಿಪೆಂಡ್ ಆಗುತ್ತೆ, ಹೇಳೋಕ್ಕಾಗಲ್ಲ ಅಂತಿರೋ, ಹೀಗೆ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡುವ. ಈಗ ಇನ್ನು ವರ್ಟಿಕಲ್ ಡೈರೆಕ್ಷನ್ ಇನಿಷಿಯಲ್ ವೆಲಾಸಿಟಿ ಇಸ್ 0. ವೆಲಾಸಿಟಿ ಕೊಟ್ಟಿರೋದು ಹಾರಿಜಾಂಟಲಿ, ನೆನ್ಪಿಟ್ಕೊಳ್ಳಿ. ಸೊ ವರ್ಟಿಕಲ್ ಡೈರೆಕ್ಷನ್ದಲ್ಲಿ ಯಾವುದೇ ಒಂದು ನಾವು ಇನಿಷಿಯಲ್ ವೆಲಾಸಿಟಿಯನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ನಾವೇನು ಹೇಳ್ಬೋದು, ವರ್ಟಿಕಲ್ ಡೈರೆಕ್ಷನ್ನಲ್ಲಿ ವೆಲಾಸಿಟಿ ಇಸ್ 0. ಆಫ್ಟರ್ ಫೈರಿಂಗ್ ಬುಲೆಟ್ಸ್ ಆರ್ ಆ್ಯಕ್ಟೆಡ್ ಬೈ ಜಿ ಓನ್ಲಿ. ಫೈರ್ ಆದಮೇಲೆ ಮತ್ತು ಗನ್ನಿಗೂ ಬುಲೆಟಿಗೂ ಸಂಬಂಧ ಇಲ್ಲ. ಬುಲೆಟ್ ಹೋಗಬೇಕಾದ್ರೆ ಆ್ಯಕ್ಟ್ ಆಗ್ತಾ ಇರೋ ಫೋರ್ಸ್ ಯಾವುದು, ಗ್ರಾವಿಟೇಷನಲ್ ಫೋರ್ಸ್. ಅಂದರೆ ಅರ್ಥ ಜಿ ಮಾತ್ರ ಇದ್ರ ಮೇಲೆ ಆ್ಯಕ್ಟ್ ಆಗ್ತಾ ಇದೆ ಡೌನ್ವರ್ಡ್ ಡೈರೆಕ್ಷನ್ನಲ್ಲಿ. ಓಕೆ, ಇಫ್ ಎಚ್ ಈಸ್ ದ ವರ್ಟಿಕಲ್ ಹೈಟ್, ಇದರ ಹೈಟು ಎಚ್ ಇದೆ ಅಂದ್ಕೊಳ್ಳೋಣ, ಯಾವುದೋ ಒಂದು ಟವರು ಅಥವಾ ಬಿಲ್ಡಿಂಗ್ ಟಾಪಲ್ಲಿ ನಿಂತ್ಕೊಂಡು ಆಗಿದೆ ಅಂದ್ಕೊಳ್ಳೋಣ, ಗನ್ನಿಂದ ಫೈರ್ ಮಾಡಿದ್ದಾರೆ. ಸೊ ಅದ್ರ ಹೈಟ್ ಎಚ್ ಇದೆ ಅಂದ್ಕೊಂಡ್ರೆ, ಎಚ್ ಈಕ್ವಲ್ಸ್ ಟು ಏನಾಯಿತು, 0 ಇಂಟು ಟಿ. ಯಾಕೆಂದರೆ ವರ್ಟಿಕಲ್ ನಾವು ನೋಡ್ತಾ ಇದ್ದೀವಿ, ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟನ್ನು ನೋಡ್ತಾ ಇದ್ದೀವಿ, ಇನಿಷಿಯಲ್ ವೆಲಾಸಿಟಿ 0. ಸೊ 0 ಇಂಟು ಟಿ ಪ್ಲಸ್ ಹಾಫ್ gt ಸ್ಕ್ವೇರ್. ಓಕೆ, ಇದನ್ನು ಸಾಲ್ವ್ ಮಾಡಿದರೆ ಟಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2h/g ಅಂತ ಬರುತ್ತೆ. ನಮಗೆ ಗೊತ್ತಾಗುತ್ತೆ. ಇದು ಈ 0 ಆಯಿತು, ಇದು 2 ಇಲ್ಲಿಗೆ ಬಂತು, 2h ಆಯಿತು. ಸೊ ಜಿ ಕೆಳಗಡೆ ಡಿವೈಡ್ ಆಯಿತು, ಟಿ ಸ್ಕ್ವೇರ್ ಇದೆ, ರೂಟ್ ಬರುತ್ತೆ, ಟಿ ಈಕ್ವಲ್ಸ್ ಟು 2h/g. ಈ ಎಕ್ಸ್ಪ್ರೆಷನ್ ನೋಡಿದಾಗ ಏನು ಅನಿಸುತ್ತೆ ನಿಮಗೆ, ಇದು ಟೈಮನ್ನು ನಾವು ನೋಡ್ತಾ ಇದ್ದೀವಿ. ಸೊ ಟೈಮ್ ಅಂದರೆ ಈ ಒಂದನೇ ಬುಲೆಟು ಎಷ್ಟು ಟೈಮ್ ತಗೊಂತು, ಎರಡನೇದು ಎಷ್ಟು ಟೈಮ್ ತಗೊಂತು ಅಂತ ನೋಡ್ತಾ ಇದ್ದೀವಿ. ಸೊ ಈ ಟೈಮ್ ಅನ್ನೋದು ಈ ಒಂದು ಕಂಡೀಷನ್ನಲ್ಲಿ ದಟ್ ಈಸ್ ಡಿಪೆಂಡ್ ಅಪಾನ್ ದ ಎಚ್, ಹೈಟ್ ಈಸ್ ಸೇಮ್ ಫಾರ್ ಬೋತ್, ಆ್ಯಂಡ್ ಡಿಪೆಂಡ್ ಅಪಾನ್ ದ ಜಿ ಈಸ್ ಸೇಮ್ ಫಾರ್ ಬೋತ್. ಎಲ್ಲೂ ಮಾಸ್ ಇಲ್ಲ ನೋಡಿ, ಮಾಸ್ ಇಲ್ಲ ಇದರಲ್ಲಿ. ಹಾಗಾದರೆ ನಾವೇನು ಹೇಳ್ಬೋದು, ಆ್ಯಸ್ ಎಚ್ ಆ್ಯಂಡ್ ಜಿ ಆರ್ ಸೇಮ್ ಫಾರ್ ಬೋತ್, ಟಿ ಈಸ್ ಸೇಮ್ ಅಲ್ವಾ? ಸೊ ಈ ಬೇರೆ ಬೇರೆ ಹಾರಿಜಾಂಟಲ್ ಸ್ಪೀಡಲ್ಲಿ ಫೈರ್ ಮಾಡಿದ್ರೂ ಕೂಡ ಗ್ರೌಂಡಿಗೆ ಬಂದು ರೀಚ್ ಆಗುವಾಗ ದೇ ಟೇಕ್ ದ ಸೇಮ್ ಟೈಮಲ್ಲೇ ಬಂದು ರೀಚ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರು ಬೋತ್ ವಿಲ್ ರೀಚ್ ಸೈಮಲ್ಟೇನಿಯಸ್ಲಿ. ಓಕೆ, ಸೊ ನೆಕ್ಸ್ಟು ಕಂಟಿನ್ಯೂ ಮಾಡುವ. ನಿಮಗೆ ಸುಮಾರು ಹೊತ್ತು ನೋಡಿದಿರಲ್ವ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.